ಡಿಕೆ ಸುರೇಶ್ ಅವರಿಂದ ಪ್ರತ್ಯೇಕ ದೇಶದ ಹೇಳಿಕೆಯ ವಿಚಾರ. ಡಿಕೆ ಸುರೇಶ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮತ್ತೊಬ್ಬ ಬಿಜೆಪಿಯ ನಾಯಕ ನರೇಂದ್ರ ಸ್ವಾಮಿ. ರಾಜ್ಯಕ್ಕೆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ ಏಕೈಕ ಗಂಡು ಅಂದ್ರೆ ಅದು ಸುರೇಶ್ ಅವರು ಮಾತ್ರ. ಅನ್ಯಾಯವಾಗಿರೋದನ್ನ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಅಷ್ಟೇ. ಅದರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ ಅಂತೇಳಿ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಪ್ರತ್ಯೇಕ ರಾಷ್ಟ್ರದ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಅವರು. ಅಲ್ರಿ, ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಎಷ್ಟು ವರ್ಷ ರೀ ಅವ್ರಿಗೆ ಅನ್ಯಾಯ ಮಾಡ್ತೇವೆ ನಮಗೆ. ಈಗ ನಿನಗೆ ಸಂಬಳ ಕೊಡಲ್ಲ, ಕೆಲಸ ಮಾಡ್ಬಿಡ್ತೀರಾ ನೀವೆಲ್ಲರೂ? ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟ್ ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ. ನಮಗೆ ಒಂದೇ ಒಂದು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲು ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನಿಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರು ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ನನ್ನ ನಿಲುವು ಒಂದೇ, ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದಲು ಉಳಿಸಿ ಅಂತ. ನನ್ನ ಹಕ್ಕು ಚ್ಯುತಿ ಆದ್ರೆ ಒಪ್ಕೊಂಡ್ಬಿಡ್ಬೇಕಾ? ಹೇಳ್ರಿ, ಒಂದು ಮಾತು ಹಿಡ್ಕೊತಿರಲ್ರಿ. ಇವತ್ತು UKPಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಎಲ್ರಿ ಕೊಟ್ಟರವರು? ನಮಗೆ ಕಾವೇರಿಗೆ ಇವಾಗ ನಮಗೆ ಮೇಕೆದಾಟು ಕಟ್ಟಬೇಕು, ಒಪ್ಪಿಗೆ ಕೊಟ್ಟಿದ್ದಾರೇನ್ರಿ? ಆದ್ರೆ ಕಾಂಗ್ರೆಸ್ಸಿಗರು ಈ ದೇಶ ಕಟ್ಟೋದು ಸುಳ್ಳ? ಅನ್ಯಾಯ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡಬೇಕು, ಪ್ರಧಾನಿಗಳನ್ನ ಕೇಳಬೇಕು. ಅದನ್ನ ಬಿಟ್ಟು ದೇಶವನ್ನು ವಿಭಜಿಸುವ ಅಥವಾ ಪ್ರತ್ಯೇಕ ರಾಷ್ಟ್ರವನ್ನು ರಚಿಸುವಂತಹ ಹೇಳಿಕೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನಿಸುತ್ತೆ. ನಿಜಕ್ಕೂ ಕೂಡ ಅದು ಎಲೆಕ್ಷನ್ನ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ.